ನಮ್ಮ ಸರ್ಕಾರ ಪಕ್ಷ ಮ್ಯಾನಿಫೆಸ್ಟೋ ಕೊಟ್ಟು 10 kg ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧ್ಯಕ್ಷರು ಆ ಕೆಲಸವನ್ನು ಮಾಡಿದ್ದೇವೆ. ನಿಮಗೆ ಜ್ಞಾಪಕ ಇರಬೇಕು, 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿಗೆ ಬಂದಂಥ ಕಾಲದಲ್ಲಿ ನಮ್ಮ ಸರ್ಕಾರ UPA ಸರ್ಕಾರ ಇತ್ತು, ನಾನು ಅಲ್ಲಿ ಮಂತ್ರಿ ಇದ್ದೆ. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಅವರು ಪ್ರಮಾಣ ವಚನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಘೋಷಣೆ ಮಾಡಿದರು, ಅನ್ನಭಾಗ್ಯದ ಕಾರ್ಯಕ್ರಮವನ್ನು ಈ ರಾಜ್ಯಕ್ಕೆ ಕೊಡ್ತೇನೆ ಅಂತ ಅವರು ಪ್ರಾರಂಭ ಮಾಡಿದರು. ಅದಾದ ಮೇಲೆ ಮತ್ತೆ ಈ ಸಾರಿ ಮುಖ್ಯಮಂತ್ರಿ ಆದಾಗ ಅವರು CLP ಲೀಡರ್ ಇದ್ದಾಗ ಎಲೆಕ್ಷನ್ನಲ್ಲಿ ಏನು ಘೋಷಣೆ ಮಾಡಿದರು, ಇನ್ನು 5 kg ಕೊಡ್ತೇವೆ ನಾವು ಅಂಥೇಳಿ ಅದನ್ನು ನಾವು ಯಥಾವತ್ತಾಗಿ ಜಾರಿ ಅದರಿಂದ DBT ಹಣವನ್ನು ಕೊಡ್ತಾ ಇದ್ವಿ, ನಿಮಗೂ ಎಲ್ಲ ಗೊತ್ತಿದೆ. ಅದಾದ ಮೇಲೆ ಅಕ್ಕಿಯನ್ನು ಕೂಡ ಪೂರ್ತಿದ್ದೇವೆ. ಅದು ಕೇಂದ್ರ ಸರ್ಕಾರ 7,70,000 ಹೇಳಿದೆ. ನಾವೀಗಾಗಲೇ ಆದೇಶ ಕೊಟ್ಟಿದ್ದೀವಿ. BPL ಅಲ್ಲಿ ಎಷ್ಟು ಜನ ಅನರ್ಹರಿದ್ದಾರೆ, APL ಇದ್ದಾರೆ, ಅದನ್ನು ಆದಷ್ಟು ಬೇಗ ಮಾಡಬೇಕು ಅಂತ ಪ್ರಕ್ರಿಯೆ ಶುರುವಾಗಿದೆ. ನಿಮಗೆ ಎಂಡ್ ಆಫ್ ದಿಸ್ ಮಂತ್ ಅಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಕರೆಕ್ಟ್ ಪಿಕ್ಚರನ್ನು ಮಾಧ್ಯಮದವರಿಗೆ ನಾನು ಕೊಡ್ತೇನೆ. ಈಗ ಯಾಕಂದರೆ ಶುರುವಾಗಿರೋದ್ರಿಂದ ನಾನು ಎಕ್ಸಾಕ್ಟ್ ಫಿಗರ್ಸ್ ಕೊಡೋಕ್ಕಾಗಲ್ಲ. ಕೇಂದ್ರದ ಮಾಹಿತಿ ಇರೋದ್ರಿಂದ ಕೇಂದ್ರದ ಹೇಳಿದ್ದೀನಿ. ಹೌದೌದು, ಏನಿಲ್ಲ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಅಲ್ಲ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟರೆ ಅವ್ರ ಪಟ್ಟಿ ಇರ್ತದೆ ಅಲ್ಲ, ಫೇರ್ ಪ್ರೈಸ್ ಡಿಪೋನಲ್ಲಿ ಅವ್ರ ಹೆಸರಿದೆ. ಅವ್ರಿಗೆ ವರ್ತಮಾನ ಫುಡ್ ಇನ್ಸ್ಪೆಕ್ಟರ್ ಕೊಡಬೇಕು. ಒಂದು ತಾಲೂಕಲ್ಲಿ ಒಂದು 50-100 ಜನ ಅಂಥದ್ದು ಬರ್ತಾರೆ, ಅಷ್ಟು ಬರೋಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬಂದರೆ ಅದು ಫುಡ್ ಇನ್ಸ್ಪೆಕ್ಟರ್ ಸಾಲ್ವ್ ಮಾಡ್ಬೋದು. ತಹಸೀಲ್ದಾರ್ಗೆ ಹೇಳ್ತಾರೆ, ತಹಸೀಲ್ದಾರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಾವು ಇಲ್ಲ ಬೇಕಾಗಿಲ್ಲ, ಅಲ್ಲೇ ಲಿಸ್ಟಲ್ಲಿ ಇರುತ್ತೆ. ಈಗ ಕಂಪ್ಯೂಟರ್ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಇದೆ. ರಾಜ್ಯದ್ದು ಶುರುವಾಗಿದೆ, ಪ್ರಾರಂಭದಲ್ಲಿ ನಿಧಾನ ಆಗಿದೆ, ಈಗ ಪ್ರೋಗ್ರೆಸ್ಸಲ್ಲಿದೆ. ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು DCM ಅವರು ಕೂಡ ಈಗ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದ್ದಾರೆ. ಇಷ್ಟೊತ್ತು ಕೂಡ ಅದೇ ಕಾರ್ಯಕ್ರಮದಲ್ಲಿ DC ಅವರು ಇದ್ದರು. ಅದು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಇದರಿಂದ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಸಾಕಷ್ಟು ಜನಗಳಿದೆ, ಉಪಜಾತಿಗಳಿದೆ, ನೂರಾರಿದೆ. ಅವರೆಲ್ಲರಿಗೂ ಕೂಡ ಈ ಸರ್ವೆ ಮುಖಾಂತರ ಅವರ ಆರ್ಥಿಕ ಪರಿಸ್ಥಿತಿ, ವಿದ್ಯಾಭ್ಯಾಸ, ಅವರ ಸಾಮಾಜಿಕ ಪರಿಸ್ಥಿತಿಯನ್ನು ಇದನ್ನು ಮಾಡೋದ್ರ ಮುಖಾಂತರ ಸರ್ಕಾರ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಆರ್ಥಿಕವಾಗಿ ಯಾವ ರೀತಿ ಬಲಪಡಿಸಬೇಕು, ಅವ್ರನ್ನ ವಿದ್ಯಾಭ್ಯಾಸವಾಗಿ ಯಾಕೆ ಮುಖ್ಯ ತರಬೇಕು, ಅದನ್ನೇ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಹೇಳ್ತಾರೆ. ಇದರ ಮೂಲ ಉದ್ದೇಶ ಯಾವುದೇ ಒಂದು ಸಮಾಜಗಳು, ಒಂದು ವರ್ಗದವರು ಹಿಂದುಳಿದಿದ್ದರೆ, ಹಿಂದುಳಿದ ವರ್ಗಗಳು ಅಂತ ಹೇಳಿದರೆ ಅದರಲ್ಲಿ ಹಿಂದುಳಿದವರು ಇರ್ತಾರೆ, ಅವ್ರಿಗೆ ನ್ಯಾಯ ಕೊಡೋ ಮೂಲ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇದು ಸರ್ವೆ ಆಗೋದ್ರ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಅವೆಲ್ಲ ಬಿಗಿನಿಂಗಲ್ಲಿ ಸ್ವಲ್ಪ ಇರ್ತದೆ, ಆಮೇಲೆ ಸರಿ ಹೋಗ್ತದೆ. ಕರೆಕ್ಟ್ ಮಾಡ್ತಾರೆ ಬಹುತೇಕ. ಏನಮ್ಮ ಎನಿ ಪ್ರಾಬ್ಲಮ್ ಅಟ್ ಹಿಯರ್ ಮೇಡಮ್? 2 ದಿನದಲ್ಲಿ ಆಗಿದೆ, ಇವತ್ತು 1 ಅವರಲ್ಲಿ ಆಗಿದೆ ಅಷ್ಟು. ಅಂದರೆ ಅದು ಕರೆಕ್ಟ್ ಆಗಿದೆ ಆ್ಯಪ್. ಸ್ವಲ್ಪ ಇನಿಷಿಯಲಿ ಟೆಕ್ನಿಕಲಿ